ಏನ್ರೀ ಈ ವರ್ಷ ಬೇಸಿಗೆ ಹೀಗಿದೆ, ಶಕೆ ತಡ್ಕೊಳಕ್ಕಾಗ್ತಿಲ್ಲಲ್ಲ. ಎಲ್ಲಿ ನೋಡಿದ್ರು ಫ್ಯಾನ್ಗಳು, ಜ್ಯೂಸ್ ಸ್ಟಾಲ್ಸ್ ಅಂತ ಹೌಸ್ಫುಲ್ಲು, ಐಸ್ ಕ್ರೀಮ್ ಮಾರೋರು ಹಬ್ಬನೋ ಹಬ್ಬ. ಈಗ ಬರ್ತಿರ್ಬೇಕಾರೆ ಮೂಲೆಯಲ್ಲಿ ಹುಡುಗ ಕೋನ್ ಐಸ್ ಕ್ರೀಮ್ನ ಎಂಜಾಯ್ ಮಾಡ್ತಿದ್ದು ನೋಡಿದೆ. ಆಗ ಅನ್ನಿಸ್ತು, ಒಂದು ವೇಳೆ ಆ ಹುಡುಗ ಐಸ್ ಕ್ರೀಮ್ನ ತಿಂದೆ ಸುಮ್ಮನೆ ಅದು ನೋಡ್ತಾ ನಿಂತು ಬಿಟ್ರೆ ಅದು ಹಾಗೇ ಕರಗಿ ಕೈ ಮೇಲೆಲ್ಲ ಸೋರಿ ಕೆಳಗೆ ಬಿದ್ದು ಗಲೀಜಾಗಿ ವೇಸ್ಟ್ ಆಗ್ಬಿಡ್ತಿತ್ತಲ್ಲ. ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಕನಸುಗಳು ನೀವು ಕೈಯಲ್ಲಿ ಹಿಡಿದಿರೋ ಐಸ್ ಕ್ರೀಮ್ ಥರ ಸುಮ್ಮನೆ ಕಾಣ್ತಾನೇ ಇದ್ದರೆ, ಕನಸು ಕಾಣ್ತಾನೇ ಇದ್ದರೆ ಅದು ಕರಗಿ ಸೋರಿ ಕೆಳಗೆ ಬಿದ್ದು ವೇಸ್ಟ್ ಆಗಿಬಿಡುತ್ತೆ. ಅದನ್ನು ರುಚಿ ನೋಡಬೇಕು, ಅದನ್ನು ಎಂಜಾಯ್ ಮಾಡಬೇಕು, ಆಗ ಜೀವನ ತಂಪಾಗಿರುತ್ತೆ. ದಟ್ ವಿಲ್ ಬಿ ಕೂಲ್, ಇಸ್ಂಟ್ ಇಟ್? ಹೀಗೆ ತಮ್ಮ ಕನಸನ್ನು ನನಸು ಮಾಡಿ ಅದರ ಸವಿಯನ್ನು ನೋಡುವಂಥ ಸಾಧಕರು ಒಂದು ಕಡೆ, ಇನ್ನೊಂದು ಕಡೆ ಇನ್ನೊಬ್ಬರ ಕನಸಿನ ಜೊತೆಯಾಗಿ ಅವರ ಕನಸನ್ನು ನನಸು ಮಾಡಿ ಅದರಲ್ಲಿ ಖುಷಿ ಪಡುವಂಥ ಮಂದಿ ಇನ್ನೊಂದು ಕಡೆ. ಇವತ್ತಿನ ನಮ್ಮ ಸಾಧಕರು ಎರಡನ್ನೂ ಮಾಡಿದವರು. ವೈಯಕ್ತಿಕವಾಗಿ ತಮ್ಮ ಬೃಹತ್ ಸಾಧನೆಯ ಜೊತೆಗೆ ಮತ್ತೊಬ್ಬ ಮಹಾಪುರುಷನ ಮಹಾನ್ ಸಾಧನೆಗೆ ಬೆನ್ನೆಲುಬಾಗಿದ್ದವರು. ಭಾರತೀಯ ಚಿತ್ರರಂಗದ ಪ್ರತಿಭಾವಂತರ ಸರದಿಯಲ್ಲಿ ಬರುವಂಥ ಅಗ್ರಪಂಥೀಯರು, ಕನ್ನಡ ನಾಡಿನ ಹೆಮ್ಮೆಯ ನಟಿ. ಸ್ವಾಗತಿಸಿ ಕನ್ನಡ ಕಲಾ ರಸಿಕರ ಪ್ರೀತಿಯ ಕಲಾ ಜ್ಯೋತಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು. I'm so happy now. So happy, so happy. Very please. ಇದು ಸಿಂಹಾಸನ ತರ ಇದೆ. ರಾಣಿ ಬಂದ್ಮೇಲೆ ಸಿಂಹಾಸನದಲ್ಲಿ ಕೂರಬೇಕು. ರೈಟ್. ವೀಕ್ಷಕರಿಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಭಾರತ ದೇಶದ 4ನೇ ದೊಡ್ಡ ನಾಗರಿಕ ಪ್ರಶಸ್ತಿ ಅಂದ್ರೆ ಪದ್ಮಶ್ರೀ. ಈ ಸಾಲಿನ ನಮ್ಮ ಕನ್ನಡದ ಹೆಮ್ಮೆಯ ನಟಿ ಭಾರತಿ ವಿಷ್ಣುವರ್ಧನ್ ಅವರು ಪದ್ಮಶ್ರೀ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ. ಹಾಗಾಗಿ ಒನ್ಸ್ ಮೋರ್ ಟು ಪದ್ಮಶ್ರೀ ಭಾರತಿ ಅವರಿಗೆ. ಮೇಡಮ್, ಕನ್ನಡಿಗರೆಲ್ಲ ಕಾಯ್ತಾ ಇದ್ರು ನೀವು ಬರಬೇಕು, ಈ ಚೇರೆಲ್ಲ ಅಲಂಕರಿಸಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಇವರು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು 1950 ಆಗಸ್ಟ್ 15ರಂದು ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಜನಿಸಿದ್ರು. ಇವರ ತಂದೆ ಶ್ರೀ ರಾಮಚಂದ್ರ ರಾವ್ ಅವರು, ಇವರ ತಾಯಿ ಶ್ರೀಮತಿ ಭದ್ರಾವತಿ ಬಾಯಿ ಅವರು, ಮಂಜುನಾಥ್, ದಿವಂಗತ ಶೇಷಾದ್ರಿ ಮತ್ತು ಶ್ಯಾಮ್ ಸುಂದರ್ ಇವರ ಸಹೋದರರು, ಜಯಶ್ರೀ ಮತ್ತು ವಾಸಂತಿ ಇವರ ಸಹೋದರಿಯರು. ಇವರ ಪತಿ ಕನ್ನಡಿಗರ ಅಚ್ಚುಮೆಚ್ಚಿನ ನಾಯಕ ನಟರು, ದಿವಂಗತ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಕೀರ್ತಿ ಹಾಗೂ ಚಂದನ ಇವರ ಪುತ್ರಿಯರು, ಅನಿರುದ್ಧ್ ಹಾಗೂ ವೇಣುಗೋಪಾಲ್ ಇವರ ಅಳಿಯಂದರು. ದುಡ್ಡೇ ದೊಡ್ಡಪ್ಪ ಚಿತ್ರದ ಮೂಲಕ ತೆರೆ ಮೇಲೆ ಕಾಣಿಸಿಕೊಂಡ್ರು. ಮೊದಲನೇ ಬಾರಿ ನಾಯಕ ನಟಿಯಾಗಿ ಮೊದಲನೇ ಬಾರಿಗೆ ಬಣ್ಣ ಹಚ್ಚಿದ್ದು 1964ರಲ್ಲಿ ಬಿಡುಗಡೆಯಾದ ಲವ್ ಇನ್ ಬ್ಯಾಂಗ್ಳೂರ್ ಚಿತ್ರದಲ್ಲಿ. ಆನಂತರ ಕನ್ನಡದಲ್ಲಿ 100ಕ್ಕೂ ಹೆಚ್ಚು ಚಿತ್ರಗಳು, ತಮಿಳಿನಲ್ಲಿ 30, ತೆಲುಗಿನಲ್ಲಿ 30, ಮಲಯಾಳಮಲ್ಲಿ 17, ಹಿಂದಿನಲ್ಲಿ 17ಕ್ಕೂ ಹೆಚ್ಚಿನ ಚಿತ್ರಗಳು ಸೇರಿ ಸರಿಸುಮಾರು 200 ಚಿತ್ರಗಳಲ್ಲಿ ನಟಿಸಿರುವ ಅಭೂತಪೂರ್ವ ನಟಿ ಶ್ರೀಮತಿ ಭಾರತಿ ಅವರು. ಭಾರತ ಚಿತ್ರರಂಗದ ದಿಗ್ಗಜ ನಟರಾದ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, MGR, ಶಿವಾಜಿ ಗಣೇಶನ್, ಜಮಿನಿ ಗಣೇಶನ್, NTR, ನಾಗೇಶ್ವರ ರಾವ್, ಪ್ರೇಮ್ ನಜೀರ್, ಮೋಹನ್ ಲಾಲ್, ದಿಲೀಪ್ ಕುಮಾರ್, ಮನೋಜ್ ಕುಮಾರ್, ವಿನೋದ್ ಖನ್ನಾ, ಹೀಗೆ ಪಂಚ ಭಾಷೆಗಳಲ್ಲೂ ಎಲ್ಲ ಸೂಪರ್ ಸ್ಟಾರ್ ಜೊತೆಗಳು ನಟಿಸಿ ಸೈ ಎನಿಸಿಕೊಂಡ ಅಪ್ರತಿಮ ಕಲಾವಿದೆ ಶ್ರೀಮತಿ ಭಾರತಿ ಅವರು. ಇವರಾಗೆ 1966-67 ಸಾಲಿನಲ್ಲಿ ಸಂಧ್ಯಾ ರಾಗ ಚಿತ್ರದ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ ದೊರಕಿದೆ. 1970ರಲ್ಲಿ ಶ್ರೀ ಕೃಷ್ಣದೇವರಾಯ ಚಿತ್ರದ ನಟನೆಗೆ ರಾಜ್ಯ ಪ್ರಶಸ್ತಿ ದೊರಕಿದೆ. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ನಾಗೇಶ್ವರ ರಾವ್ ಜೀವಮಾನ ಶ್ರೇಷ್ಠ ಪ್ರಶಸ್ತಿ, ಹಂಸರತ್ನ ಪ್ರಶಸ್ತಿ ಇವರ ಮುಡಿ ಏರಿದೆ. ಕನ್ನಡಿಗರಿಂದ ಮುದ್ದು ನಟಿ, ಕಲಾ ಜ್ಯೋತಿ ಎಂಬ ಬಿರುದುಗಳನ್ನು ಪಡೆದಿರುವ ಇವರಿಗೆ 2010ರಲ್ಲಿ
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಡಾಕ್ಟರೇಟ್ ಕೊಟ್ಟು ಗೌರವಿಸಿದೆ. ಈ ವರ್ಷ ನಿಮಗೆ ಗೊತ್ತಿರೋ ಹಾಗೆ ದೇಶದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಭಾರತಿಯವರ ಮುಡಿಗೇರಿದೆ. ಇದಷ್ಟೇ ಅಲ್ಲದೆ ಕಿರುತೆರೆ ಧಾರಾವಾಹಿಗಳಲ್ಲಿ ನಟನೆ, ವಿಭಾ ಚಾರಿಟಬಲ್ ಟ್ರಸ್ಟ್ ಮೂಲಕ ಸಮಾಜ ಸೇವೆ, ವಿವಿಧ ಸಂಘ ಸಂಸ್ಥೆಗಳಲ್ಲಿ ಗೌರವ ಹುದ್ದೆಗಳನ್ನು ಅಲಂಕರಿಸಿ ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಸ್ಫೂರ್ತಿಯ ಚೆಲುಮೆ ಭಾರತಿಯವರು. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಪದ್ಮಶ್ರೀ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರು. ಭಾರತಿಜಿ, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಸಾಮಾನ್ಯವಾಗಿ ನಾವು ಯಾರು ಬೇಕಾದ್ರೆ ಹೇಳ್ಬೇಕಾದ್ರೆ ಮೇಡಮ್, ನಾವು ಹೇಳ್ತೀವಿ ಒಂದು ಪಾತ್ರ ಟೈಲರ್ ಮೇಡ್ ಪಾತ್ರ ಅಂತ ಹೇಳ್ತೀವಿ, ಟೈಲರ್ ಮೇಡ್ ಜೋಡಿ ಅಂತ ಹೇಳ್ತೀವಿ. ನಿಮ್ ಜೀವನನೇ ಟೈಲರ್ ಮೇಡ್ ಅಂತ ಗೊತ್ತಾಯ್ತು ನಮಗೆ. ಎಸ್, ನಿಮ್ಮ ಫಾದರ್ ರಾಮಚಂದ್ರ ರಾವ್ ಅವರು ಟೈಲರ್ ಆಗಿದ್ದರಂತೆ, ಬಹಳ ಸ್ಟ್ರಿಕ್ಟ್ ಫಾದರ್ ಆಗಿದ್ದರಂತೆ. ಬಟ್ ಒಂದು ಕಡೆ ಅಪ್ಪ ಹೆಸರು ರಾಮಚಂದ್ರ ರಾವ್, ಅಮ್ಮ ಅವರು ಭದ್ರಾವತಿ ಬಾಯಿ. ಬಟ್ ನಿಮಗೆ ಇನಿಷಿಯಲ್ಲು ಇಲ್ಲ ಎನ್ ಭಾರತಿ ಅಂತ ಬಂದಿದೆ. ಅದರ ಹಿಂದೆ ಒಂದು ಬಹಳ ಹಿಲೇರಿಯಸ್ ಇನ್ಸಿಡೆಂಟ್ ಇದೆ ಅಂತ ಕೇಳ್ಪಟ್ವಿ. ಆ ಏನ್ ಬರಕ್ ಕಾರಣ ಏನು? ಅದೇನಾಯ್ತು ಅಂತ ಹೇಳಿದ್ರೆ, ನಮ್ ತಂದೆ ಬ್ಯುಸಿ ಆಗಿದ್ರಲ್ಲ, ಸೊ ನಮ್ಮ ಚಿಕ್ಕಪ್ಪನ ಹೆಸರು ನಾರಾಯಣ್ ರಾವ್. ಸೊ ಅವ್ರು ಕರ್ಕೊಂಡು ಹೋಗಿ ಭಾರತಿ ವಿದ್ಯಾಶಾಲೆಯಲ್ಲಿ ನನ್ನನ್ನ ಅಡ್ಮಿಷನ್ ಕೊಟ್ರು. ಸೊ ಅದೇನ್ ಮಾಡಿದ್ರು, ಅವರೇ ನಮ್ ತಂದೆ ಅನ್ಕೊಂಡು ಎನ್ ಹಾಕ್ಬಿಟ್ರು. ಅಲ್ಲಿ ಅದು ಫಿಕ್ಸ್ ಆಗೋಯ್ತು. ಮದುವೆ ಆಗೋವರೆಗೂ ಎಣ್ಣೆ ಇದ್ದಿದ್ದು. ನಿಮ್ಮ ಕುಟುಂಬದ ಹಿರಿಯರು ಸಿಕ್ಕರು ನಮಗೆ. ಇವರು ನಮ್ ತಂದೆನೇ ಸಾಕಿದ್ರು. ನಮ್ ತಂದೆ ಜೊತೆನಲ್ಲಿ ಇದ್ದವ್ರು. ಅವ್ರು ಚಿಕ್ಕಪ್ಪನ್ಗಿಂತ ನಮ್ಗೆ ಬಿಗ್ ಬ್ರದರ್ ತರಾನೇ ಇದ್ದಿದ್ದು. ಇವ್ರು ಹೇಳ್ತಾ ಇದ್ರು, ನಾವು ರಿಸರ್ಚ್ ಟೀಮ್ ಅಲ್ಲಿ ಹೋಗ್ತಾ ಎಷ್ಟು ಅಥ್ಲೆಟಿಕ್ ಆಗಿದ್ರಿ ನೀವು ಅಂದ್ರೆ, ಯಾವಾಗಲೂ ಓಡಾಡ್ತಿದ್ರಂತೆ. ಇವ್ರು ಸಚ್ ಬಿಗ್ ಸ್ಪೋರ್ಟ್ಸ್ ಪರ್ಸನ್. ಅಪ್ಪ ನಿಮ್ಮನ್ನ ಹುಡ್ಕೊಂಡು 6 ಗಂಟೆಗೆ ಬರೋರಂತೆ ಗ್ರೌಂಡ್ಗೆ, ಇನ್ನೊಂದ್ ಕಡೆ ನೀವು ಓಡೋಗ್ಬಿಡ್ರಂತ ಮನೆಗೆ. ವಾಪಸ್ ಹೋಗೋದಲ್ಲಿ ನೀವು ಮನೇಲಿ ಇರ್ತಿದ್ರಂತ ಅಪ್ಪ ಬರೋಷ್ಟಲ್ಲಿ. ಈಗ ತಾನೇ ನೋಡಿದೆ ಅವಳನ್ನ ಅಲ್ಲಿ ಆಟ ಆಡ್ತಾ ಇದ್ರು ಅಂತ ಅಪ್ಪ ಹೇಳೋರಂತೆ. ಹೌದೌದು. ಈ 11th ಕ್ಲಾಸ್ ಅಲ್ಲಿ ಇದು ಮಿಡ್ಲ್ ಸ್ಕೂಲ್ ಇದ್ದಿದ್ದು. ಅಲ್ಲೇ ಒಂದು ಗ್ರೌಂಡ್ ಇದೆ, ಅಲ್ಲಿ ಗೋಲ್ಡನ್ ಪ್ಲೇ ಅಂತ ಆಡ್ತಾ ಇದ್ರು. ಸೊ ಆಡ್ತಾ 6:30 ಆಗ್ಬಿಡೋದು. ಅಷ್ಟೊಳಗಾಗಿ ಅಲ್ಲಿಂದ ಸೈಕಲ್ ಅಲ್ಲಿ ಬರೋದು ನೋಡ್ಬಿಡ್ತಿದ್ದೆ ನಾನು. ಅಯ್ಯೋ ನಮ್ಮ ಅಪ್ಪ ಬಂದ್ಬಿಟ್ರು ಅಂದ್ಬಿಟ್ಟು ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನಿಂತ್ಬಿಡೋರು. ಹಿಂದ್ಗಡೆ ನಿಂತ್ಬಿಡ್ತಿದ್ದೇನೆ, ಹಿಂದ್ಗಡೆ ಇಟ್ಬಿಟ್ಟು ಹಾಗೆ ನೀನು ಮಾತಾಡ್ತಾ ಇರಿ, ನಾನು ಓಡ್ಬಿಡ್ತೀನಿ ಬಿಟ್ಟು. ಸರ್ ಅವ್ರು ಬರೋಷ್ಟರಲ್ಲಿ ನಾನು ಮನೆ ಒಳಗೆ ಸೇರಿಸ್ಬಿಡ್ತಿದ್ದೆ. ಇಷ್ಟಕ್ಕೂ ಮನೆಯಲ್ಲಿ ನಮ್ಮ ತಾಯಿಯವರಿಗೆ ಎಲ್ಲ ಕೆಲಸ ಮುಗಿಸ್ಕೊಟ್ಟು, ಪಾತ್ರೆ ತೊಳೆಯೋದಾಗ್ಬೋದು, ನೀರು ತುಂಬೋದಾಗ್ಬೋದು, ಮನೆ ಗುಡಿಸೋದಾಗ್ಬೋದು, ಎಲ್ಲ ನೀವು ಮಾಡಿ ಇಟ್ಬಿಟ್ಟು ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಆ ಕಾಲದಲ್ಲಿ ಆಕಾಶವಾಣಿಯಲ್ಲಿ ರೆಗ್ಯುಲರ್ ಹಾಡ್ತಿದ್ರಂತೆ. ಬೆಂಗಳೂರು ಸಿಸ್ಟರ್ಸ್ ಅಂತ ನೀವು ಮತ್ತೆ ನಿಮ್ಮ ಸಹೋದರಿ ಜೊತೆ ಹಾಡ್ತಿದ್ರಂತೆ. ಆ ದಿನದ ಬಗ್ಗೆ ಏನ್ ನೆನಪಿದೆಯಮ್ಮ ನಿಮಗೆ? ದೇವ್ರ ನಾಮಗಳೇ ಹಾಡ್ತಾ ಇದ್ದಿದ್ದ ಅವಾಗ. ವಚನಗಳು. ಓಕೆ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ,